ಈ ನಮ್ಮ ಉಪ್ಪಾರ ಪತ್ತಿನ ಸಹಕಾರ ಸಂಘದ ಒಂದು ಉದ್ಘಾಟನಾ ಸಮಾರಂಭದ ನಿಮಿತ್ತವಾಗಿ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಆಗಮಿಸಿ ತಮ್ಮದೇ ಆಗಿರ್ತಕ್ಕಂಥ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಒಂದು ಒಳಿತಿಗಾಗಿ, ಯಾಕಂದರೆ ನಮ್ಮ ಸಮಾಜ ಅತ್ಯಂತ ಹಿಂದುಳಿದ ಸಮಾಜ. ಇಂಥ ಹಿಂದುಳಿದ ಸಮಾಜವನ್ನು ನಾವು ಮೇಲಕ್ಕೆ ತರಬೇಕಾದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿ ಅದರ ಮುಖಾಂತರವಾಗಿ ನಮ್ಮ ಬಾಂಧವರಿಗೆ ಅನುಕೂಲ ಆಗಲಿ ಎಂಬ ಹಿತದೃಷ್ಟಿಯಿಂದ ನಾವೆಲ್ಲರೂ ಗುಲ್ಬರ್ಗದಲ್ಲಿ ನೆಲೆಸಿರುವ ಉಪ್ಪಾರ ಬಂಧುಗಳಿಂದ ಸೇರು ಸಂಗ್ರಹಿಸಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಪತ್ತಿನ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿದ್ದೀವಿ. ಅದರ ಮುಖಾಂತರವಾಗಿ ಸಣ್ಣ ಕೈಗಾರಿಕೆಗಳಿಗೆ ಅಥವಾ ಉದ್ಯೋಗ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ನಮ್ಮ ಒಂದು ನಿಯಮಗಳ ಅನುಸಾರವಾಗಿ ನಾವು ಸಾಲವನ್ನು ಕೊಡ್ತಕ್ಕಂಥ ಒಂದು ಪದ್ಧತಿಯನ್ನು ಜಾರಿಗೆ ತರತಕ್ಕಂಥ ಉದ್ದೇಶ ಎಲ್ಲರೂ ಇಟ್ಟುಕೊಂಡಿದ್ದೀವಿ. ಅದಕ್ಕೆ ಎಲ್ಲರ ಸಹಕಾರ ಅಗತ್ಯವಾಗಿದೆ. ನಮ್ಮ ಉಪ್ಪಾರ ಬಂಧುಗಳು ಮತ್ತು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳು ನಮ್ಮ ಸಂಘಕ್ಕೆ ಒಳ್ಳೆಯ ರೀತಿಯಿಂದ ಸಹಕಾರ ಕೊಟ್ಟಿದ್ದೇ ಆದರೆ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಈ ಒಂದು ಸಂಘ ಮಾಡೆಲ್ ಆಗ್ಬೋದೆಂಬ ಉದ್ದೇಶ ನಮ್ಮಲ್ಲಿದೆ. ಅದೇ ರೀತಿಯಾಗಿ ತಾವುಗಳು ಸಹ ಸುದ್ದಿ ಮಾಧ್ಯಮಗಳು ಈ ಸಂಘದ ಒಂದು ವ್ಯವಸ್ಥೆಯನ್ನು ಕುರಿತು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅದಕ್ಕೆ ಪ್ರಚಾರ ಮಾಡಿದರೆ ಅದಕ್ಕೆ ಅನುಕೂಲ ಆಗ್ತದೆ ನಮ್ಮ ಸಮಾಜಕ್ಕೆ. ಅದಕ್ಕೆ ತಾವುಗಳು ನಮ್ಮ ಸಮಾಜವನ್ನು ಒಂದು ಆಧಾರವಾಗಿ ಇಟ್ಟುಕೊಂಡು ಒಂದು ಒಳ್ಳೆಯ ರೀತಿಯಿಂದ ಪ್ರಚಾರ ಮಾಡಿದರೆ ನಮಗೂ ಅನುಕೂಲ, ತಮಗೂ ಅನುಕೂಲ ಆಗ್ತಾಯಿದೆ. ಇಷ್ಟು ಹೇಳಿ ನಾನು ತಮ್ಮ ಹೆಸರು? ನನ್ನ ಹೆಸರು ಪ್ರೊಫೆಸರ್ ಎಂಕಪ್ಪ ಅಂಬ್ಲಪ್ಪ ನೀರಡಿ. ನಾನು ರಿಟೈರ್ಡ್ ಪ್ರೊಫೆಸರ್. ಇಲ್ಲೇ ಗುಲ್ಬರ್ಗದಲ್ಲಿ ಆಟೋನಮಸ್ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿ ಈಗ ನಿವೃತ್ತಿ ಹೊಂದಿದ್ದೀನಿ. ಆ ನಿವೃತ್ತಿ ಹೊಂದಿದ ನಂತರ ಈ ಸಮಾಜದ ಚಟುವಟಿಕೆಯಲ್ಲಿ ಭಾಗಿಯಾಗಬೇಕೆಂಬ ಒಂದು ಹಂಬಲ ಇತ್ತು. ಅದೇ ರೀತಿಗೆ ನಮ್ಮ ಸಮಾಜದವರು ನನಗೆ ಈ ರೀತಿಯಾಗಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಅವರ ಆಯ್ಕೆ ಮಾಡಿರ್ತಕ್ಕಂಥ ಒಂದು ಋಣವನ್ನು ತೀರಿಸಬೇಕಾದ್ರೆ ಈ ಸಮಾಜದ ಪತ್ತಿನ ಸಹಕಾರ ಸಂಘವನ್ನು ಮೇಲಕ್ಕೆ ತರತಕ್ಕಂಥ ಪ್ರಯತ್ನ ನಾನು ಶ್ರದ್ಧಾಪೂರ್ವಕವಾಗಿ ಪ್ರಾಮಾಣಿಕವಾಗಿ ಮಾಡುತ್ತೇನೆ ಅಂತಲೇ ಹೇಳಿ ಇದರ ಮುಖಾಂತರವಾಗಿ ನಮ್ಮ ಸದಸ್ಯರಿಗೆ ತಿಳಿಸ್ತೇನೆ. 40 ಲಕ್ಷ ಒಳಗಡೆ ಕರ್ನಾಟಕ ರಾಜ್ಯದಲ್ಲಿ 450 ಲಕ್ಷ ಇರ್ಬೋದು. ಈಗ ಅವ್ರು ಹೇಳಿದ್ರಲ್ಲ, ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಗುಲ್ಬರ್ಗದಲ್ಲಿ 5,000 ಜನ ಇದ್ದೀವಿ. ಒಟ್ಟಾರೆ ಟೋಟಲ್ ಏನಂತಂದ್ರೆ 450 ಲಕ್ಷ ಇರ್ತಕ್ಕಂಥ ಸಮಾಜ. ಈ ಸಣ್ಣ ಸಮಾಜದಲ್ಲಿ ಕೂಡ ಇತಿಹಾಸ ಭಾಳ ದೊಡ್ಡದು. ಯಾಕಂದರೆ ಉಪ್ಪಿನ ಸತ್ಯಾಗ್ರಹ, ದಂಡಿ ಸತ್ಯಾಗ್ರಹ ಆಗಿನ ಕಾಲದಲ್ಲಿ ಮಹಾತ್ಮ ಗಾಂಧೀಜಿಯವರು ನೆರವೇರಿಸಿ ಮಾಡೋದಕ್ಕೆ ಉಪ್ಪಿನ ವ್ಯಾಪಾರ ಮಾಡ್ತಕ್ಕಂಥ, ಅದರ ಮೇಲೆ ಟ್ಯಾಕ್ಸ್ ಬಿದ್ದಾಗ ಹೋರಾಟ ಮಾಡ್ತಕ್ಕಂಥ, ಹೀಗಾಗಿ ಉಪ್ಪಾರ ಅಂತ ಹೇಳಿ ಸಮಾಜಕ್ಕೆ ಒಂದು ಹೆಸರು ಬಂದಿರತಕ್ಕಂಥದ್ದು. ಮತ್ತು ಭಗೀರಥ ಮಹರ್ಷಿಗಳು ಕೂಡ ಸತ್ಯ ಹರಿಶ್ಚಂದ್ರ ಆದಿ ಕಾಲದಿಂದ ಏನಪ್ಪ ಅಂದ್ರೆ ಇವರು ಈ ಸಮಾಜಕ್ಕೆ ಮುನ್ನಡೆದ ಒಂದು ಭಗವಂತನ ರೂಪದಲ್ಲಿ ಬಂದಿರತಕ್ಕಂಥ ಒಂದು ಇತಿಹಾಸ. ಯಾವುದಾದ್ರೂ ಕೂಡ ಇವತ್ತು ಉದಾಹರಣೆ ನಮ್ಮ ರಾಜ್ಯದಲ್ಲಿ ನೀವು ಸಣ್ಣ ಸಮಾಜ ಆದರೂ ಕೂಡ ಭಾಳ ಉನ್ನತ ಹುದ್ದೆಯಲ್ಲಿ ಎಜುಕೇಷನ್ ಕೆಲವೇ ಜನ ಹೋಗಿರ್ತಕ್ಕಂಥ. ನಾನು 74ರಲ್ಲಿ ಬಂದಾಗ ಹನುಮಾಶ್ಯ ಗೋಗಿಯವರು ಅವರ ಅಣ್ಣ ಪುರುಷೋತ್ತಮ ಗೋಗಿಯವರು ನಮ್ಮ ಜೊತೆಗಿದ್ರು ಕಾಲೇಜಿನಲ್ಲಿ. ಮುಂದೆ ಏನಪ್ಪ ಅಂದ್ರೆ ನಾನು ನೋಡಿದಾಗ ಏನಪ್ಪ ಅಂದ್ರೆ ನೀರಾವರಿಯವರು ಕಾರ್ಯದರ್ಶಿಗಳಾಗಿ, ಚೀಫ್ ಸೆಕ್ರೆಟರಿ ಆಗಿ, MLC ಆಗಿ, KPSC ಮೆಂಬರ್ ಆಗಿ ಅನೇಕ ಹುದ್ದೆಗಳಲ್ಲಿ ನಮ್ಮ ಹನುಮಾಶ್ಯ ಗೋಗಿಯವರು ಕೂಡ ನನಗನ್ನಿಸಿದ್ರೆ ಮೊದಲೇ KS ಆಗಿ ಉತ್ತೀರ್ಣ ಹೊಂದಿರತಕ್ಕಂಥವ್ರು ಉಪ್ಪಾರ ಸಮಾಜದಲ್ಲಿ ಯಾರಾದರೂ ಇದ್ದರೆ ಹನುಮಾಜಿಯವರು ಪ್ರಥಮ. ಮತ್ತು ಉಪ್ಪಾರ ಸಮಾಜದ್ದು ಯಾರಾದರೂ ಏನಪ್ಪ ಅಂದ್ರೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು ಇದ್ದರೆ ಅದು ಹನುಮಾಜಿ ಗೋಗಿಯವರು ಹೆಣ್ಣು ಮಗಳಾಗಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ. ಈ ಒಂದು ಇತಿಹಾಸ ಪರಂಪರೆ ಉಳ್ತಕ್ಕಂಥ ಈ ಸಮಾಜ ಕಾಯಕ ಸಮಾಜ. 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದ ಹಾಗೆ ಕಾಯಕವೇ ಕೈಲಾಸ ಅಂತಕ್ಕಂಥದ್ದು. ಈ ಸಮಾಜ ಯಾವತ್ತೂ ಕಾಯಕ ಮಾಡಿ ನಮ್ಮ ಹೊಟ್ಟೆ ತುಂಬಿಸಿಕೊಳ್ತಕ್ಕಂಥ ಒಂದು ಪದ್ಧತಿಯಲ್ಲಿ. ಮತ್ತು ಕೆಲವೊಂದು ಜನ, ಭಾಳಷ್ಟು ಜನ ಒಕ್ಕಲ್ತನದಲ್ಲಿ ಕೂಡ, ನಾನು ತುರ್ಕೂರದಲ್ಲಿ ಗುತ್ತದಾರಿ ಮಾಡೋರು ವಾಗಣಿಗೇರಿ ದೇವೇಂದ್ರಪ್ಪ ಅಂತ ಸಂಬಂಧಿ ದೊಡ್ಡಮನೆಯವರು ಊರಿನ ಹೋಗಿದ್ದವರು, ವೆಂಕಪ್ಪನವರು ನೀಡಿಗೆಯವರು, ಅಲ್ಲಿ ಇನ್ನೊಬ್ಬ ಪಡ್ಕೋಣೆ ಅಂತೇಳಿ ನಮ್ಮ ಆಳಂದಲ್ಲಿ ಅವರು ತೀರ್ಕೊಂಡ್ರು. ಭಾಳಷ್ಟು ಜನ ಏನಪ್ಪ ಅಂದ್ರೆ ಕೆಲವೊಂದು ಒಳ್ಳೆ ಅಧಿಕಾರದಲ್ಲಿ ಕೆಲಸ ಮಾಡಿದ್ದಾರೆ. ಆದರೂ ಸಂಘಟಿತರಾಗಿ ಸಣ್ಣ ಸಮಾಜಕ್ಕೆ ಒಂದು ಸಹಾಯ ಮಾಡಬೇಕಂತ ಹೇಳಿ ಇವತ್ತು ಒಳ್ಳೆ ಉಪ್ಪಾರ ಅಭಿವೃದ್ಧಿ ಪತ್ತಿನ ಸಹಕಾರ ಸಂಘ, ಈ ಒಂದು ಪತ್ತಿನ ಸಹಕಾರ ಸಂಘ ಏನಂತಂದ್ರೆ ಪ್ರಾರಂಭ ಮಾಡಿದ್ರಿ. ಭಾಳ ಯಶಸ್ವಿ ಆಗಲಿ. ಯಾಕಂದರೆ ಇದು ಪ್ರಾರಂಭ ಮಹೋತ್ಸವದಲ್ಲಿ ಭಾಳಷ್ಟು ಜನ ಶ್ರೀಮಂತರಿದ್ದವ್ರು ಏನಪ್ಪ ಅಂದ್ರೆ ಲೋನ್ ತೊಗೋತಾರೆ. ಅದು ಆಗಬಾರ್ದು.
ಶ್ರೀಮಂತರು ಲೋನ್ ಯಾಕೆ ತೊಗೋತಾರಂದ್ರೆ ಇಲ್ಲಿ ಕಡಿಮೆ ಬಡ್ಡಿ ಅಂತ ತಿಳ್ಕೊಂಡು ಇಲ್ಲಿ ತೊಗೊಂಡೇನಪ್ಪ ಅಂದ್ರೆ ಹೊರಗೆ 3 ಅಂಕ ಕೊಡ್ತಾರೆ. ಭಾಳಷ್ಟು ಜನ ಪಶ್ಚಿಮ ಸಂಘಾಟ ಸಂಘದ ನಾನು ಉದ್ಘಾಟನೆ ಮಾಡೀನಿ. ಭಾಳಷ್ಟು ಜನಕ್ಕೆ ಸಹಿ ಮಾಡಿ ಮುಗಿಸ್ತಾವೆ ಮುಂದೆ. ಯಾಕಂದ್ರೆ 3 ಅಂಕ ಕೊಟ್ಟಿರ್ತಾನೆ ಅವ ತುಂಬಲಾಗಂಗಿಲ್ಲ, ಮುಗಿಸ್ಕೊಂಡು ಹೋಗ್ತಾನೆ ಮುಂದೆ. ಇವ ಏನಪ್ಪ ಅಂದ್ರೆ ಕೈಲಿ ಕಟ್ಟೋದಾಗಲ್ಲ, ಈಗ ಪಶ್ಚಿಮ ಸಂಘಾರ ಹಂಗೆ ಮುಗಿಸಿ ಹೋಗ್ತದೆ. ಹಾಗಾಗಬಾರ್ದು. ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಮನುಷ್ಯ ಯಾವ ಪರಿಸ್ಥಿತಿಯಲ್ಲಿ ತನ್ನ ಮಗನ ವಿದ್ಯಾಭ್ಯಾಸಕ್ಕಾಗಿ, ಮದುವೆ ಮುಂಜಿಗಾಗಿ ಕಷ್ಟದಲ್ಲಿದ್ದಾಗ ನಮ್ಮ ಸಮಾಜದ ಮನುಷ್ಯ ಹಣ ಇಟ್ಟೇನಪ್ಪ ಅಂದ್ರೆ ತೆಗೆದುಕೊಂಡು ಅಥವಾ ವ್ಯಾಪಾರ ಮಾಡ್ತಕ್ಕಂಥ, ಉದ್ಯೋಗ ಮಾಡ್ತಕ್ಕಂಥ ಭಾಳ ಅತೀಶವಾಗಿ ತೆಗೆದುಕೊಂಡು ಮತ್ತೆ ರೀಪೇಮೆಂಟ್ ಮಾಡ್ತಕ್ಕಂಥದ್ದು. ಒಳ್ಳೆಯನಪ್ಪ ಅಂದ್ರೆ ಮರು ಪಾವತಿ ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್. ಒಂದು ಬ್ಯಾಂಕ್ ಸಹಕಾರಿ ಸಂಘ ನಡಿಬೇಕಾದ್ರೆ ಅದು ಲೇನಾದೇನಿ ಕರೆಕ್ಟ್ ಇರಬೇಕು. ತೊಗೊಳ್ಬೇಕು, ತುಂಬಬೇಕು, ಒಳ್ಳೆಯ ರೀತಿಯಿಂದ ಅವನಿಗೂ ಲಾಭ ಆಗಬೇಕು. ಆ ಲಾಭದಿಂದ ನಮ್ಮ ಮನೆ ನಡೀತಕ್ಕಂಥದ್ದು ಮತ್ತು ಇದನ್ನು ಬ್ಯಾಂಕಿಗೆ ಸರಿಯಾಗಿ ತೆಗೆದು ಬಂದರೆ ಬ್ಯಾಂಕು ನಡೀತದೆ, ಸಮಾಜ ಸುಧಾರ ಆಗ್ತದೆ. ಈ ಒಂದು ಒಳ್ಳೆಯ ವಿಚಾರವನ್ನು ಇಟ್ಕೊಂಡು ನಾವು ಬೆಳೆಸ್ಕೊಂಡು ಹೋದರೆ ಯಾರು ಚಿಕ್ಕವರಿಗೆ ಬಂದ್ರೆ ದುಡ್ಡು ಕೊಟ್ಟು ಅವ ಮುಂದೆ ಬಡ್ಡಿಯನ್ನು ಎಲ್ಲೋ ಕೊಟ್ಟು ಬರಲಾರ್ದಂಗೆ ಆಗಬಾರ್ದು. ಇದು ಕರೆಕ್ಟ್ ಕಷ್ಟದಲ್ಲಿದ್ದವರಿಗೆ ಸಹಾಯ ಆಗ್ತಕ್ಕಂಥ ಉದ್ದೇಶದಿಂದ ತೆಗೆದಿರ್ತಕ್ಕಂಥದ್ದು. ಭಾಳಷ್ಟು ಜನ ಸಹಕಾರ ಪತ್ತಿನ ಸಹಕಾರ ಸಂಘ ಸಂಸ್ಥೆಗಳಿಗೆ ನಾವೆಲ್ಲ ಸಾಕಷ್ಟು ನೋಡಿದ್ವಿ. ನಮಗೇನಾದರೂ ಸಹಾಯ ಸಹಕರಿಸಿದ್ರೆ ನಮ್ಮ ಒಂದು ಆಶೀರ್ವಾದದಿಂದ ನನ್ನನ್ನು ಶಾಸಕರನ್ನಾಗಿ ಮಾಡಿದ್ದೀರಿ. ಆ ಒಂದು ವಿಶ್ವಾಸದಿಂದ ಹೇಳ್ತೀನಿ, ತಾವು ಯಾವತ್ತೂ ಕೂಡ ಏನಾದರೂ CS ಸೈಟ್ ತೊಗೊಂಡ್ರೆ ಅದು ಬಿಲ್ಡಿಂಗ್ ಸಲುವಾಗಿ ಏನಾದರೂ ಫಂಡ್ ಕೊಡ್ತಕ್ಕಂಥದ್ದು, ಅದಕ್ಕೆ ವ್ಯವಸ್ಥೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದು. ಇವತ್ತು ವಿಶೇಷವಾಗಿ ನಮ್ಮ ಆತ್ಮೀಯ ಮಿತ್ರರಾದ ಇವರು ನಮ್ಮ ವೆಂಕಣ್ಣವರಿಗೆ ಸನ್ಮಾನ ಮತ್ತು ಹನುಮಾಕ್ಷಿ ಗೋಗಿಯವರಿಗೆ ಸನ್ಮಾನ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನನಗೆ ಸಂತೋಷ ಆಗಿದೆ. ಯಾಕಂದರೆ ಹನುಮಾಕ್ಷಿ ಗೋಗಿಯವರು ಇಲ್ಲಿ ಕಾಳಜಿಯಲ್ಲಿರ್ತಕ್ಕಂಥ ನೀಲಕಂಠೇಶ್ವರ ದೇವಸ್ಥಾನ, ಕಾಳಜಿ ಪರಮಾತ್ಮನ ಒಂದು ಹೃದಯವಾಗಿರ್ತಕ್ಕಂಥದ್ದು. ಅಲ್ಲಿ ಯಾವತ್ತೂ ಕೂಡ ಎಂಥ ಬರಗಾಲ 70 ಬರಗಾಲ ಬಿದ್ದರೂ ಅಲ್ಲಿ ನೀರು ಏನಪ್ಪಂದ್ರೆ ಇರಲಿಲ್ಲ. ಆ ಗುಡಿ ತಳಗೆ ಏನಪ್ಪಂದ್ರೆ ಸತತವಾಗಿ ನೀರು ನಿಂತಿರ್ತಾವೆ. ಅದೆಲ್ಲ ಇತಿಹಾಸದ ಪುಸ್ತಕವನ್ನು ಏನಪ್ಪಂದ್ರೆ ಬರೆದಿರ್ತಕ್ಕಂಥವ್ರು ನಮ್ಮ ಹನುಮಾಕ್ಷಿ ಗುಂಗಿಯವರು ಏನಪ್ಪಂದ್ರೆ ಆ ಒಂದು ಇದರಲ್ಲಿ ಭಾಳಷ್ಟು ಏನಪ್ಪಂದ್ರೆ ಸಾಧನೆಯನ್ನು ಮಾಡಿರ್ತಕ್ಕಂಥ ಅವ್ರಿಗೆ ಏನಪ್ಪಂದ್ರೆ ಅದ್ರ ಮೇಲೆ ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥ ಆ ಪುಸ್ತಕ ಬಿಡುಗಡೆ ಕೂಡ